ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಭಗವತಿ ದೇವಿ ನಮಃ. ಹಾಗೂ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದೀಶರನ್ನ ಮನದಲ್ಲಿ ಸ್ಮರಿಸುತ್ತಾ ನಾವು ನಿಮ್ಮ ಶ್ರೀ ಕುಮಾರ್ ಗುರುಜಿ ಮಾತನಾಡುವುದು. ಬನ್ನಿ ವೀಕ್ಷಕ ಬಂಧುಗಳೇ, ನಾನು ನಿಮಗೆ ಇವತ್ತು ವಾಣಿ ಜ್ಯೋತಿಷ್ಯಾಲಯದಲ್ಲಿ ಮತ್ತು ಅದ್ಭುತವಾದ ಮಾಹಿತಿ ನೀಡ್ತಾ ಇದ್ದದ್ದು ಹಣಕಾಸಿನ ಕೊರತೆಯ ಬಗ್ಗೆ. ಯಾಕೆ ನಮಗೆಲ್ಲ ಹಣಕಾಸಿನ ಕೊರತೆ ಇದೆ, ನಮ್ಮಲ್ಲಿ ಹಣ ಉಳಿತಾ ಇಲ್ಲ, ಎಷ್ಟೇ ದುಡಿದ್ರು ಎಷ್ಟೇ ಕಠಿಣ ಪರಿಶ್ರಮ ಹಾಕಿ ದುಡಿದರೂ ನಮ್ಮ ಅಲ್ಲಿ ಹಣ ನಿಲ್ತಾ ಇಲ್ಲ, ಇದಕ್ಕೆ ಪ್ರಮುಖ ಮತ್ತು ಮೂಲ ಕಾರಣ ಏನು ಅನ್ನೋದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಇವತ್ತು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಕಠಿಣ ಪರಿಶ್ರಮ ಯಾಕೆ ಪಡ್ತೇವೆ ಅಂತಂದ್ರೆ ನಮಗೆ ಹಣದ ಅವಶ್ಯಕತೆ ಜಾಸ್ತಿ ಇದೆ. ಈಗಿನ ಜಮಾನ ದುನಿಯಾ ಜಗತ್ತು ಇದರೆಲ್ಲಕ್ಕೂ ಹಣನ ಮುಖ್ಯ. ಯಾಕಂದ್ರೆ ಬದುಕು ಐಷಾರಾಮಿ ಒಳಗೆ ಹೋಗ್ತಾ ಇದೆ. ಎಲ್ಲರಿಗೂ ವಿಲಾಸಿ ಜೀವನ, ವಿಲಾಸಿಯನ್ನು ಅಂತ ಯೋಗ ಬೇಕಾಗಿದೆ, ವೈಭೋಗದಲ್ಲಿ ಬದುಕಬೇಕು ಅನ್ನೋ ಆಸೆ ಜಾಸ್ತಿ ಆಗಿದೆ. ಆದ ಕಾರಣ ನಮಗೆಲ್ಲರಿಗೂ ಹಣದ ಅವಶ್ಯಕತೆ ತುಂಬ ಇದೆ. ಈ ಹಣದ ಅವಶ್ಯಕತೆ ತುಂಬ ಇದ್ದಾಗ ನಾವು ಎಷ್ಟೇ ಕಠಿಣ ಪರಿಶ್ರಮ ಹಾಕಿ ದುಡಿದ್ರೂ ನಮ್ಮಲ್ಲಿ ಹಣ ನಿಲ್ತಾ ಇಲ್ಲ, ಉಳಿತಾಯ ಆಗ್ತಾ ಇಲ್ಲ, ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನು ತಿಳ್ಕೋಬೇಕು. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ನಮಗೆ ಫಸ್ಟ್ ಧನಸ್ಥಾನ ಇಂಪಾರ್ಟೆಂಟ್. ಜಾತಕ ಕುಂಡಲಿ ಅಥವಾ ಲಗ್ನ ಕುಂಡಲಿ ಒಳಗೆ ಧನಸ್ಥಾನ ಅತಿ ಮುಖ್ಯವಾಗಿರ್ತದೆ. ಆ ಧನ ಬಂದಾಗ ನಮ್ಮಲ್ಲಿ ಲಾಭಸ್ಥಾನ ಇಂಪಾರ್ಟೆಂಟ್. ಫಸ್ಟ್ ಧನ ಮೂಲ ಇಂಪಾರ್ಟೆಂಟ್, ಧನ ಬರಬೇಕು, ಆಮೇಲೆ ಲಾಭ ಅಂದರೆ ನಮ್ಮಲ್ಲಿ ಸ್ಥಿರವಾಗಿ ಉಳಿಬೇಕು. ನಾನು 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100 ರೂಪಾಯಿ ಬರೋದು ಲಾಭ ಆಗ್ತದೆ. ನನಗೆ ನಾನು ಎಷ್ಟು ದುಡ್ದತನೋ ಅಷ್ಟು ಬರೋದು ಧನಸ್ಥಾನ ಆಗ್ತದೆ. ನಾನು ದುಡಿದಷ್ಟು ಬಂದರೆ ಧನಸ್ಥಾನ, ನಾನು 10 ರೂಪಾಯಿ ದುಡಿದ್ರೆ ಅದಕ್ಕೆ 20 ರೂಪಾಯಿ ಅಥವಾ 30 ರೂಪಾಯಿ ಲಾಭ ಬರುವುದು ಲಾಭಸ್ಥಾನ ಆಗ್ತದೆ. ಮತ್ತು ಈ ಬಂದಿರುವಂಥ ಹಣ ಸ್ಥಿತವಾಗಿ ಉಳಿಬೇಕಂದ್ರೆ ಲಾಭಸ್ಥಾನ, ದ್ವಿತೀಯ ಸ್ಥಾನ, ಚತುರ್ಥ ಸ್ಥಾನ, ಇವು 3 ಮನೆಗಳು ಅತಿ ಬಲಿಷ್ಠವಾಗಿ, ಅಥವಾ ಈ 3 ಮನೆಯ ಗ್ರಹಗಳು ಬಲಿಷ್ಠವಾಗಿ ಅಥವಾ ತಮ್ಮ ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಮಿತ್ರಕ್ಷೇತ್ರ ಅಥವಾ ದಿಗ್ಬಲಿಯೋ ಈ ರೀತಿಯಾದಂಥ ಸ್ಥಿತಿ ಒಳಗೆ ಈ ಗ್ರಹಗಳು ಏನಾರು ಇದ್ದಪ್ಪ ಅಂದ್ರೆ ಅವರಿಗೆ ಅವಶ್ಯವಾಗಿ ಹಣದ ಒಳಹರಿವು ಬರ್ತದೆ, ಯಾವುದೇ ಸಮಸ್ಯೆ ಅಲ್ಲ ನಡೀತದೆ. ಆದ್ರೆ ನಾನು ಹೇಳ್ತಾ ಇರೋದು ಹಣಕಾಸಿನ ಕೊರತೆ ಯಾಕೆ ಆಗ್ತದೆ, ಯಾಕೆ ಹಣಕಾಸಿನ ಕೊರತೆ ಬರ್ತದೆ, ನಮ್ಮ ಜಾತಕದಲ್ಲಿ ಏನು ತೊಂದರೆ, ಏನು ಪ್ರಾಬ್ಲಮ್ ಐತಂದ್ರೆ ಅದನ್ನು ನಾವು ಮೊದಲು ನೋಡ್ಕೋಬೇಕು. ಹೆಂಗಂತಂದ್ರೆ ಈ ಲಗ್ನ ಸ್ಥಾನದಿಂದ ದ್ವಿತೀಯ ಸ್ಥಾನ ಅದು ದ್ವಿತೀಯಾಧಿಪತಿ ಏನಾದರೂ ಅಸ್ತನಾಗಿದ್ದರು, 6, 8, 12 ಈ ಮನೆಗಳಲ್ಲಿ ಏನಾದರೂ ಸ್ಥಿತನಾಗಿದ್ದರು, ಅಥವಾ ಈ ದ್ವಿತೀಯಾಧಿಪತಿಗೆ ಏನಾದರೂ ಅಶುಭ ಗ್ರಹಗಳ ಸಂಬಂಧ ಬರುವುದು, 6, 8, 12ನೇ ಮನೆ ಅಧಿಪತಿ ಜೊತೆ ಯುತಿಯಾಗುವುದು, ದೃಷ್ಟಿ ಹೊಂದುವುದು, ಈ ರೀತಿ ಇದ್ದಾಗ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ದುಡಿದ್ರು ಎಷ್ಟೇ ಕಠಿಣ ಪರಿಶ್ರಮ ಹೊಂದಿದರೂ ನಮಗೆ ದುಡ್ಡು ಉಳಿಯುವುದಿಲ್ಲ ಮತ್ತು ಬರುವುದು ಕಷ್ಟ. ಇನ್ನು ಲಾಭಸ್ಥಾನ ಬಂದಿರುವಂತಹ ಲಾಭವಾಗಿ ಕನ್ವರ್ಟ್ ಆಗಬೇಕಲ್ಲ. ಈ ಲಾಭಾಧಿಪತಿ ಏನಾದರೂ ಸ್ವಕ್ಷೇತ್ರ, ಉಚ್ಚಕ್ಷೇತ್ರ ಇಲ್ಲದೆ ಅಸ್ತನಾಗಿದ್ದರೆ 6, 8, 12 ಈ ಮನೆಗಳಲ್ಲಿ ಏನಾದರೂ ಸ್ಥಿತನಾಗಿದ್ದಂದ್ರೆ ಅವರಿಗೆ ಇತ್ತು ದುಡಿರೋ ಹಣನೂ ಸರಿಯಾಗಿ ಬರೋದಿಲ್ಲ, ಬಂದಿರುವ ಹಣನೂ ಉಳಿತಾಯ ಆಗುವುದಿಲ್ಲ. ಇದು ಜಾತಕದಲ್ಲಿರುವಂಥ ಪ್ರಮುಖ ಸೂಕ್ಷ್ಮವಾದ ವಿಷಯ. ಇದನ್ನು ಮೊದಲು ನಾವು ಸರಿಯಾಗಿ ತಿಳ್ಕೊಬೇಕು. ಇದನ್ನು ಸರಿಯಾಗಿ ತಿಳ್ಕೊಳ್ಳೋದನ್ನು ನಾನು ಎಷ್ಟೋ ಕಠಿಣ ಪರಿಶ್ರಮದ ಹೊಂದಿದ್ದೀನಿ, ತುಂಬ ಕೆಲಸ ಮಾಡ್ತಾಯಿದ್ದೀನಿ, ಓವರ್ ಟೈಮ್ ಕೆಲಸ ಮಾಡ್ತಾಯಿದ್ದೀನಿ, ಈ ರೀತಿಯೆಲ್ಲ ಕೆಲಸ ಮಾಡಿ ಆದರೂ ನನ್ನಲ್ಲಿ ಹಣಕಾಸಿನ ಕೊರತೆ ಬರ್ತದೆ, ತೊಂದರೆ ಬರ್ತಾಯಿದೆ ಅಂತ ರೀತಿಗೆಲ್ಲ ಕಾರಣ ಈ ಗ್ರಹ ಸ್ಥಿತಿಗಳ ಪ್ರಭಾವದಿಂದ ಆ ಸಮಸ್ಯೆ ಆ ಜಾತಕನಿಗೆ ಬಂದು ಹೋಗ್ತಾ ಇರ್ತದೆ. ಇದರ ಜೊತೆಗೆ ಇನ್ನೂ ಒಂದು ವಿಷಯ, ಲಾಭಾಧಿಪತಿ ಚೆನ್ನಾಗಿದಾನ, ದ್ವಿತೀಯಾಧಿಪತಿನೂ ಚೆನ್ನಾಗಿದ್ದಾನೆ, ಆದರೂ ನಮಗೆ ಸಮಸ್ಯೆ ಬರ್ತಾಯಿದೆ, ಅದನ್ನು ತಿಳ್ಕೊಬೇಕು. ಈಗ ನೋಡಿ, ನಾನು ಫಸ್ಟ್ ಒಂದು ರೂಲ್ ಹೇಳಿ, ದ್ವಿತೀಯಾಧಿಪತಿ ಹೆಂಗಿರಬೇಕು, ಲಾಭಾಧಿಪತಿ ಹೆಂಗಿರಬೇಕು. ಆದ್ರೆ ಅದೇ ಪ್ರಕಾರ ಲಾಭಾಧಿಪತಿ ಏನಾದರೂ 4, 5, 7, 9, 10, 11 ಈ ಮನೆಯ ಸ್ಥಿತನಾಗಿದ್ದಪ್ಪ ಅಂದ್ರೆ ಲಾಭ ಅವಶ್ಯ ಬರ್ತದೆ ಮತ್ತು ಅದಾನ ಅಂತ ಅನ್ಕೊಂಡು ನಾವು. ಇನ್ನು ದ್ವಿತೀಯಾಧಿಪತಿಯನ್ನು ಒಳ್ಳೆಯ ಸ್ಥಾನದೊಳಗೆ ಉಚ್ಚಕ್ಷೇತ್ರ ಹೋಗಿದ್ದು ಚೆನ್ನಾಗಿದ್ದಾನೆ, ಆದರೂ ನಮಗೆ ಹಣಕಾಸಿನ ಕೊರತೆ ಬರ್ತಾಯಿದೆ, ಸಮಸ್ಯೆ ಬರ್ತಾಯಿದ್ರೆ ಅದಕ್ಕೇನು ಕಾರಣ ಅದನ್ನ ಕಂಡುಕೋಬೇಕು. ಅದು ಏನಪ್ಪ ಅಂತಂದ್ರೆ ನಮ್ಮ ಜಾತಕದೊಳಗೆ ಏನಾದರೂ 6, 8, 12 ಈ ಮನೆಯ ಅಥವಾ ಈ ಅಧಿಪತಿಗಳ ದಶಾಭುಕ್ತಿ ಏನಾದರೂ ನಡೀತಾ ಇತ್ತಂತಂದ್ರೆ ನಾವು ಮತ್ತೆ ತೊಂದರೆ ಸಿಗಾಕೋತೀವಿ. ಯಾಕಂದ್ರೆ 6ನೇ ಮನೆ ದಶೆ ನಡೀತಾ ಅಂದ್ರೆ ರೋಗ, ಸಾಲ, ಶತ್ರು, ಕೋರ್ಟು, ಕಚೇರಿ ಇದೆಲ್ಲ ಬರ್ತದೆ ಮತ್ತು ಹಣದ ವ್ಯಯ. ಮತ್ತು ಅಷ್ಟಮ ಸ್ಥಾನ ದಶೆ ನಡೀತಾ ಇತ್ತಪ್ಪ ಅಂದ್ರೆ ಅಷ್ಟಮ ಅಂದ್ರೆ ವ್ಯಯಾಧಿಪತಿ ಅಥವಾ ದೀರ್ಘಕಾಲಿಕ ರೋಗವನ್ನು ಹೇಳ್ತಾನೆ, ಅಥವಾ
ಈ ಸಂಸಾರ ಜಂಜಾಟ ಸಾಕಪ್ಪ ಅನ್ನೋ ಸ್ಟೇಜಿಗೆ ಕರ್ಕೊಂಡ್ಬರ್ತಾನೆ. ಮತ್ತು ಇಲ್ಲಿ ಕೆಲವು ಸಲ ಗುಪ್ತಧನನೂ ಬರಬಹುದು ಅಷ್ಟಮ ಸ್ಥಾನ ದಶೆ ನಡೀತಾ ಇದ್ದಾಗ. ಆದರೆ ಆ ಗ್ರಹದ ಶುಭ ಸಂಬಂಧದ ಮೇಲೆ ಅದು ಗೊತ್ತಾಗ್ತದೆ. ಮತ್ತಿನ್ನು ವ್ಯಯ ಸ್ಥಾನ, ವ್ಯಯ ಅಂದರೆ ಹಾಸ್ಪಿಟಲ್ಲು, ಖರ್ಚು, ವಿದೇಶಿ ಯೋಗ, ವಿಲಾಸಿ ಜೀವನ, ಐಷಾರಾಮಭೋಗ ಈ ರೀತಿ ಇರೋದ್ರಿಂದನೂ ನಮ್ಮ ಹಣ ಬಂದಿರೋದು ಉಳಿತಾಯ ಆಗೋದಿಲ್ಲ. ಇದೆಲ್ಲವನ್ನು ಕೂಲಂಕುಷವಾಗಿ ಸರಿಯಾಗಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದೆ ನಮ್ಗೆ ಹಣ ಬರ್ತದ ಇಲ್ಲ ಅಂತೇಳಿ. ಇದರ ಜೊತೆ ದಶಮ ಸ್ಥಾನ ಇಂಪಾರ್ಟೆಂಟ್. ದಶಮಾಧಿಪತಿನೂ ಚೆನ್ನಾಗಿರಬೇಕು. ಅವನು ಏನು ಚೆನ್ನಾಗಿಲ್ಪ ಉದ್ಯೋಗ ಸಮಸ್ಯೆ, ವ್ಯಾಪಾರ ಸಮಸ್ಯೆ ಆಗ್ತದೆ. ಹಣ ಬರ್ತಾ ಇರ್ತದೆ, ಪ್ರಕೃತಿ ಸಪೋರ್ಟಿಂಗ್ ಇರೋದಿಲ್ಲ. ದಶಮ ಸ್ಥಾನ ಕೆಟ್ಟಿತ್ತಂದ್ರೆ ಪ್ರಕೃತಿ ಸಪೋರ್ಟಿಂಗ್ ಇರೋದಿಲ್ಲ. ಆ ಕಾರಣಕ್ಕೂ ನಮ್ಗೆ ಹಣಕಾಸಿನ ಸಮಸ್ಯೆ ಅವಶ್ಯವಾಗಿ ಬರ್ತದೆ. ಎಲ್ಲವನ್ನು ಸರಿಯಾಗಿ ಪರಿಶೀಲನೆ ಮಾಡಿದ ಮಾತ್ರ ನಾವು ಒಂದು ಸಂಪೂರ್ಣವಾದ ಲೈಫನ್ನು ಲೀಡ್ ಮಾಡಬಹುದು, ನಾವು ಅಂದ್ಕೊಂಡಿರೋ ರೀತಿ ಬದುಕಬಹುದು. ಇದು ಯಾವುದೂ ಚೆನ್ನಾಗಿಲ್ಲ ಅಂತಂದ್ರೆ ಅವಾಗ ಸಮಸ್ಯೆ ಒಳಗೆ ನಾವು ಸಿಕ್ಕಾಕೋತಿರ್ತೀವಿ. ಅದನ್ನೆಲ್ಲ ನಾವು ತಿಳ್ಕೊಳ್ಳೋದನ್ನ ಸುಮ್ಮನೆ ನಾವು ಕಠಿಣ ಪರಿಶ್ರಮ ಪಡ್ತಾ ಇದ್ದೀವಿ, ನಮಗೆ ಹಣ ನಿಲ್ತಾ ಇಲ್ಲ, ಹಣದ ಉಳಿತಾಯ ಆಗ್ತಿಲ್ಲ, ಎಷ್ಟೋ ಜನ ಮೋಸಗಾರ ಅದಾರ, ಅವರು ದುಡಿಯೋದಿಲ್ಲ ಆದರೂ ಅವ್ರಿಗೆ ಹಣ ಬರ್ತದೆ, ನಾವೇನು ಪಾಪ ಮಾಡಿದ್ದೀವಿ ಈ ರೀತಿ ಅನ್ಕೋತಿರ್ತಾರೆ. ಇದೆಲ್ಲವಕ್ಕೂ ಕಾರಣ ಪೂರ್ವ ಜನ್ಮದ ಕರ್ಮದ ಫಲ ಆಧಾರ. ಈ ಪೂರ್ವ ಜನ್ಮದ ಕರ್ಮದ ಫಲ ಆಧಾರದ ಮೇಲೆ ನಮ್ಮ ಜೀವನ ನಡೀತಾ ಇರ್ತದೆ ಹೊರತಾಗಿ ನಮ್ಮ ಈ ದುಡಿಮೆ ಮೇಲೆ ಅಲ್ಲ. ಅದನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೋಬೇಕಾಗ್ತದೆ. ಈ ನಾನು ಹೇಳಿರುವಂಥ ಮಾಹಿತಿ ಇದು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಇದರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಅನುಮಾನ ಇದ್ರೆ, ಇದರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ನಿಮ್ಮ ಜಾತಕದ ವಿಶ್ಲೇಷಣೆ ಏನಾದ್ರು ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 8618390255 ಈ ನಂಬರ್ಗೆ ನೀವು ಮೆಸೇಜ್ ಕಾಲ್ ಮಾಡೋದ್ರಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ವಾಸ್ತು ರೀತಿ ಆಗಲಿ ಜ್ಯೋತಿಷ್ಯ ರೀತಿ ಆಗಲಿ ಯಾವುದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗೆ ನಾನು ಸೂಕ್ತವಾದ ಪರಿಹಾರ ನೀಡುತ್ತೇನೆ. ಹಾಗೂ ಮತ್ತೆ ಇನ್ನೂ ವಿಶೇಷವಾದ ಮಾಹಿತಿ ತಿಳಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಹಾಗೂ ಎಲ್ಲರೂ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರೂ ನಮಸ್ಕಾರ ಹಾಗೂ ಧನ್ಯವಾದಗಳು.